ಬಿಆರ್ ಪಾಟೀಲ್ಗೆ ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನ ಸಿಕ್ಕಿದೆ. ನಿಜವಾಯಿತು. ನಿಮ್ಮ ಅಶ್ವವೇಗ ನ್ಯೂಸ್ ಬ್ರೇಕ್ ಮಾಡಿದ್ದ ಸುದ್ದಿ. ಬಿಆರ್ ಪಾಟೀಲ್ಗೆ ಇದೀಗ ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನ ಸಿಕ್ಕಿದೆ. ನಿಜವಾಯಿತು. ನಿಮ್ಮ ಅಶ್ವವೇಗ ನ್ಯೂಸ್ ಬ್ರೇಕ್ ಮಾಡಿದ್ದ ಸುದ್ದಿ. ಫೆಬ್ರವರಿ 3ರಂದು ಸುದ್ದಿ ಬ್ರೇಕ್ ಮಾಡಿತ್ತು ಅಶ್ವವೇಗ ನ್ಯೂಸ್. ಇದೀಗ ಬಿಆರ್ ಪಾಟೀಲ್ಗೆ ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನ ಸಿಕ್ಕಿದೆ. ಆಳಂದ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಆಗಿದ್ದಾರೆ. ಆಳಂದ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿ ಬಿಆರ್ ಪಾಟೀಲ್ ರವರು ಈಗಾಗಲೇ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಇದೀಗ ಬಿಆರ್ ಪಾಟೀಲ್ಗೆ ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನ ಕೂಡ ಸಿಕ್ಕಿದೆ. ಫೆಬ್ರವರಿ 3ರಂದು ಅಶ್ವವೇಗ ವಾಹಿನಿ ಒಂದು ನ್ಯೂಸ್ ಅನ್ನ ಕೂಡ ಮಾಡಲಾಗಿತ್ತು. ರಾಜೀನಾಮೆಯನ್ನ ನೀಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ನ್ಯೂಸ್ ಅನ್ನ ಈಗಾಗಲೇ ಪ್ರಸಾರ ಮಾಡಿತ್ತು. ಅದನ್ನೀಗ ಬ್ರೇಕ್ ಮಾಡಿದೆ. ಅನುದಾನದ ವಿಚಾರವಾಗಿ ಬಿಆರ್ ಪಾಟೀಲ್ ರವರು ಈ ಹಿಂದೆ ಮುನಿಸಿಕೊಂಡಿದ್ರು. ರಾಜೀನಾಮೆಯನ್ನ ಕೂಡ ಕೊಟ್ಟಿದ್ರು. ಸಿಎಂ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ರಿಸೈನ್ ಅನ್ನ ಕೂಡ ಮಾಡಿದ್ರು ಬಿಆರ್ ಪಾಟೀಲ್ ರವರು. ಶಾಸಕ ಬಿಆರ್ ಪಾಟೀಲ್ಗೆ ಯೋಜನಾ ಆಯೋಗ ಉಪಾಧ್ಯಕ್ಷ ಹುದ್ದೆ ಇದೀಗ ಸಿಕ್ಕಿದೆ. ಫೆಬ್ರವರಿ 3ರಂದೇ ಸುದ್ದಿ ಬ್ರೇಕ್ ಮಾಡಿದ್ದ ನಿಮ್ಮ ಅಶ್ವವೇಗ ನ್ಯೂಸ್ ಈಗಾಗಲೇ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ಗೆ ಇದೀಗ ಸಂಪುಟ ದರ್ಜೆ ಸ್ಥಾನಮಾನ ಕೂಡ ಸಿಕ್ಕಿದೆ. ಇತ್ತೀಚೆಗಷ್ಟೇ ಬಿಆರ್ ಪಾಟೀಲ್ ರವರು ಸಿಎಂ ಸಿದ್ದರಾಮಯ್ಯನವರ ಜೊತೆ ಮುನಿಸಿಕೊಂಡು ರಾಜೀನಾಮೆಯನ್ನ ಕೊಟ್ಟಿದ್ರು. ಸಿಎಂ ಸಲಹೆಗಾರರಾಗಿ ಕೆಲಸವನ್ನ ಕೂಡ ನಿರ್ವಹಿಸ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಒಂದು ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ರು. ನಾನು ರಾಜೀನಾಮೆಯನ್ನ ನೀಡ್ತಾ ಇದ್ದೇನೆ, ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದಿದ್ದೇನೆ ಎಂಬ ಹೇಳಿಕೆಯನ್ನ ಕೂಡ ನೀಡಿದ್ರು. ಅದರ ಬೆನ್ನಲ್ಲೇ ಸಾಕಷ್ಟು ನಾಯಕರು ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ರು. ಅವರ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಅನುದಾನವನ್ನ ನೀಡಿರಲಿಲ್ಲ, ಅದಕ್ಕಾಗಿ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ ಎಂಬ ವಿಚಾರ ಕೂಡ ಈಗಾಗಲೇ ಹರಿದಾಡಿತು. ಅದರ ಬೆನ್ನಲ್ಲೇ ಅವರಿಗೆ ಇದೀಗ ಉಪಾಧ್ಯಕ್ಷ ಸ್ಥಾನ ಸಿಕ್ಕಿದೆ. ಅನುದಾನದ ವಿಚಾರವಾಗಿ ಈಗಾಗಲೇ ಬಿಆರ್ ಪಾಟೀಲ್ ರವರು ಮುನಿಸಿಕೊಂಡಿದ್ರು. ಸಿಎಂ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ರಿಸೈನ್ ಅನ್ನ ಕೂಡ ಮಾಡಿದ್ರು. ಸಲಹೆಗಾರರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಇದೀಗ ಬಿಆರ್ ಪಾಟೀಲ್ಗೆ ಯೋಜನಾ ಆಯೋಗ ಉಪಾಧ್ಯಕ್ಷ ಹುದ್ದೆ ಕೂಡ ಸಿಕ್ಕಿದೆ.